ಕೇಳುಗ ಮಿತ್ರರೇ ನಮಸ್ಕಾರ. ಜಾತಕ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ಸಚ್ಚಂಕರ ಜಾತಕ. ಒಂದು ಕಾಲದಲ್ಲಿ ವಾರಣಾಸಿ ನಗರದಲ್ಲಿ ಬ್ರಹ್ಮದತ್ತ ಅನ್ನೋ ರಾಜ ಆಳ್ತಾ ಇದ್ದ. ಆ ಸಮಯದಲ್ಲಿ ಬೋಧಿಸತ್ವನು ಒಬ್ಬ ಸತ್ಯನಿಷ್ಠ ಮತ್ತು ಜ್ಞಾನಿಯ ಬ್ರಾಹ್ಮಣನಾಗಿ ಜನಿಸಿದ್ದ. ಅವನ ಹೆಸರು ಸಚ್ಚಂಕರ ಅಂತ. ಸಚ್ಚಂಕರನು ಬಾಲ್ಯದಿಂದಲೇ ಅತ್ಯಂತ ಸತ್ಯವಂತ. ಯಾವ ಸಂದರ್ಭದಲ್ಲಿಯೂ ಸುಳ್ಳು ಹೇಳ್ತಾ ಇರಲಿಲ್ಲ. ಅವನ ಮಾತು ಸದಾ ಸತ್ಯವಾಗಿರೋದ್ರಿಂದ ಜನರು ಅವನನ್ನು ಬಹಳ ಗೌರವಿಸ್ತಾ ಇದ್ರು. ಒಮ್ಮೆ ಆ ರಾಜ್ಯದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ತನ್ನ ಅಮೂಲ್ಯವಾದ ಆಭರಣಗಳನ್ನ ಕಳೆದುಕೊಂಡ. ಅವನು ರಾಜನ ಬಳಿಗೆ ಹೋಗಿ ದೂರನ್ನ ನೀಡಿದ. ರಾಜನು ಆಭರಣಗಳನ್ನ ಹುಡುಕೋಕೆ ಅಂತ ಸೈನಿಕರನ್ನ ಕಳುಹಿಸಿಕೊಟ್ಟ. ಸೈನಿಕರು ಹುಡುಕ್ತಾ ಹೋಗುತ್ತಿದ್ದಾಗ ಸಚ್ಚಂಕರನು ಆ ದಾರಿಯಲ್ಲಿ ನಡೆಯುತ್ತಿರುವುದನ್ನ ಕಂಡರು. ಅವನ ಕೈಯಲ್ಲಿ ಒಂದು ಚಿಕ್ಕ ಚೀಲ ಇತ್ತು. ಸೈನಿಕರಿಗೆ ಅನುಮಾನವಾಯಿತು. ಅವರು ಕೇಳಿದರು, ಈ ಚೀಲದಲ್ಲಿ ಏನು ಇದೆ ಅಂತ. ಸಚ್ಚಂಕರನು ಸತ್ಯವಂತನಾಗಿದ್ದರಿಂದ ಆತ ಹೇಳ್ದ, ನಾನು ದಾರಿಯಲ್ಲಿ ಕಂಡ ಒಂದು ಚೀಲವನ್ನ ಎತ್ತಿಕೊಂಡಿದ್ದೇನೆ. ಅದರೊಳಗೆ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅದರ ಮಾಲೀಕರನ್ನ ಹುಡುಕಿ ಈ ಚೀಲವನ್ನ ಹಿಂದಿರುಗಿಸಬೇಕು ಅಂತ ಯೋಚಿಸ್ತಾ ಇದ್ದೇನೆ ಎಂದ. ಸೈನಿಕರು ಅವನನ್ನ ರಾಜನ ಮುಂದೆ ಕರೆದೊಯ್ದರು. ರಾಜನು ಚೀಲವನ್ನ ತೆರೆಯೋಕೆ ಹೇಳಿದ. ಚೀಲದೊಳಗೆ ವ್ಯಾಪಾರಿಯ ಕಳೆದು ಹೋದ ಆಭರಣಗಳೇ ಇದ್ದವು. ರಾಜನು ಮೊದಲಿಗೆ ಸಚ್ಚಂಕರನು ಕಳ್ಳನಿರಬೇಕು ಅಂತ ಭಾವಿಸಿದ. ಆದರೆ ಸಚ್ಚಂಕರನು ಶಾಂತವಾಗಿ ಹೇಳಿದ, ಮಹಾರಾಜ, ನಾನು ಈ ಚೀಲವನ್ನ ದಾರಿಯಲ್ಲಿ ಕಂಡೆ. ಅದರ ಮಾಲೀಕರನ್ನ ಹುಡುಕಿ ಕೊಡಬೇಕು ಅಂತ ನಾನು ಅಂದುಕೊಂಡಿದ್ದೆ. ಸತ್ಯವನ್ನು ಹೇಳುವುದೇ ನನ್ನ ಧರ್ಮ ಅಂತ ಹೇಳಿದ. ಅವನ ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನ ನೋಡಿ ರಾಜನು ಬಹಳ ಸಂತೋಷಪಟ್ಟ. ಮತ್ತು ರಾಜ ಹೀಗೆ ಹೇಳಿದ, ನಿನ್ನಂತಹ ಸತ್ಯವಂತರು ಸಮಾಜಕ್ಕೆ ಮಾದರಿ. ನೀನು ಆಭರಣಗಳನ್ನು ಹಿಂದಿರುಗಿಸಕ್ಕೆ ಪ್ರಯತ್ನಿಸಿದ್ದೀಯಾ, ಆದ್ದರಿಂದ ನಿನಗೆ ಬಹುಮಾನವನ್ನ ಕೊಡ್ತೇನೆ ಅಂತ. ಆಭರಣಗಳನ್ನ ವ್ಯಾಪಾರಿಗೆ ಹಿಂದಿರುಗಿಸಲಾಯಿತು. ಸಚ್ಚಂಕರನನ್ನು ರಾಜನು ಗೌರವಿಸಿ ರಾಜ್ಯದ ಜ್ಞಾನಿಗಳಲ್ಲಿ ಒಬ್ಬನನ್ನಾಗಿ ನೇಮಿಸಿಕೊಂಡ. ಹೀಗೆ ಯಾವ ಸಂದರ್ಭದಲ್ಲಿಯೂ ಸತ್ಯವನ್ನೇ ಹೇಳಬೇಕು. ಪ್ರಾಮಾಣಿಕತೆ ಮತ್ತು ನಂಬಿಕೆ ಮನುಷ್ಯನಿಗೆ ದೊಡ್ಡ ಗೌರವವನ್ನ ತರುತ್ತವೆ ಅನ್ನೋ ನೀತಿಯನ್ನ ಈ ಕಥೆಯ ಮುಖಾಂತರ ನಾವು ತಿಳಿದುಕೊಳ್ಳಬಹುದು. ಕೇಳುಗರೆ, ಇದಾಗಿತ್ತು ಇಂದಿನ ಜಾತಕ ಕತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಡನೆ ನಿಮ್ಮನ್ನೆಲ್ಲ ಭೇಟಿಯಾಗುತ್ತೇನೆ. ಧನ್ಯವಾದಗಳು.